ಇವನ ಹೆಸರು ಬೆಂಗಳೂರು ಸಿಟಿ ಗಲ್ಲಿ ಗಲ್ಲಿಗೂ ಗೊತ್ತು. ತಿಗಳಪೇಟೆಯಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಗರೀಬಿ ಹಠಾವೋ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿ ಮೆರಿತಾ ಇದ್ದ. ಪೊಲೀಸ್ನವ್ರ ಬಗ್ಗೆ ಕೆಟ್ಟದಾಗಿ ಬರಿತಾ ಇದ್ದ. ತಿಗಳು ಗೋಪಿ ಜಯರಾಜ್ ಕಡೆ ಹುಡುಗರಿಗೆ ಗುರಾಯಿಸ್ತಾ ಇದ್ದ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎದುರುಗಡೆ ಗೋಪಿನ ಹೊಡೆಸಿದ್ದಕ್ಕೆ ಜಯರಾಜ್ಗೆ 14 ವರ್ಷ ಜೈಲಿಗೆ ಹಾಕಿದ್ರು. ಜೈಲಲ್ಲಿ ಇದ್ಕೊಂಡೆ ಗರೀಬಿ ಹಠಾವೋ ಪೇಪರ್ ಬರಿತಾ ಇದ್ದ. ಇನ್ನೊಂದು ಕಡೆ ಸಂಪತ್ ಕುಮಾರ್ ಆಯಿಲ್ ಬಿಸ್ನೆಸ್ ನಲ್ಲಿ ದೊಡ್ಡ ಹೆಸರು ಮಾಡಿದ್ದ. ಶಿವಕುಮಾರ್ ಅಲಿಯಾಸ್ ಬೂಟ್ ಹೌಸ್ ಕುಮಾರ್ ಅಲಿಯಾಸ್ ಆಯಿಲ್ ಕುಮಾರ್ ಇವನು ಲಕ್ಕಿ ಫುಟ್ವೇರ್ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದ. ಈ ಸಂಪತ್ ಕುಮಾರ್ನ ಆಯಿಲ್ ಬಿಸ್ನೆಸ್ ಮೇಲೆ ಬೂಟ್ ಹೌಸ್ ನ ಕಣ್ಬಿತ್ತು. ಈ ಆಯಿಲ್ ದಂಧೆಯಲ್ಲಿ ನನಗೂ ಅರ್ಧ ಬೇಕು ಅಂದ. ಸಂಪತ್ ಒಪ್ಕೊಳ್ಳಿಲ್ಲ. ಆದ್ರೆ ಆಯಿಲ್ ಕುಮಾರ್ಗೆ ಅವನ್ನ ಎದುರಾಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಇವನ್ನ ಏನಾದ್ರೂ ಮಾಡಿ ಹೊಡಿಬೇಕು ಅಂತ ಶಿವಮೊಗ್ಗದಿಂದ ಕೊತ್ವಾಲ್ ಕಳಿಸ್ದ. ಈ ಕೊತ್ವಾಲ್ ಆಟೋ ಓಡಿಸ್ಕೊಂಡಿದ್ದವನು